ಶ್ರೀರಾಮ ಸಮರ್ಥ. ಜನವರಿ 16. ನಾಮಕ್ಕಾಗಿಯೇ ನಾಮ ತೆಗೆದುಕೊಳ್ಳಬೇಕು. ನಾಮು ಹಾವಸೆಗಟ್ಟಿದ ಪ್ರದೇಶದಂತಿದೆ. ಇದರಲ್ಲಿ ಹುಲ್ಲು ಬೆಳೆಯುವುದಿಲ್ಲ, ಹಾಗೂ ಅದರ ಮೇಲೆ ಕಾಲು ಇಟ್ಟರೆ ಕಾಲು ಜಾರುತ್ತದೆ. ಅದರಂತೆ ನಾಮು ತನ್ನ ಮೇಲೆ ಉಪಾಧಿಯನ್ನು ನಿಲ್ಲಿಸಿಕೊಡುವುದಿಲ್ಲ. ಇದಕ್ಕೆ ಹೊರಗಿನ ಯಾವುದೇ ಉಪಕರಣ ಬೇಕಾಗುವುದಿಲ್ಲ. ರೋಗಿ ನಿರೋಗಿ, ವಿದ್ವಾನ್ ಅಶಿಕ್ಷಿತ, ಶ್ರೀಮಂತ ಬಡವ, ಸಣ್ಣವ ದೊಡ್ಡವ, ಸ್ತ್ರೀ ಪುರುಷ, ಜಾತಿ ಗೋತ್ರ ಮುಂತಾದ ಯಾವುದೂ ಅದಕ್ಕೆ ಅಡ್ಡ ಬರುವುದಿಲ್ಲ. ನಾಮದ ಹೊರತು ಬೇರೆ ಯಾವುದೇ ಸಾಧನೆಗೆ ಶಕ್ತಿ, ಬಲ, ದುಡ್ಡು ಮುಂತಾದವುಗಳ ಸಹಾಯ ಬೇಕಾಗುತ್ತದೆ. ಇಂಥ ಅತ್ಯಂತ ನಿರುಪಾಧಿಕ ನಾಮವನ್ನು ನಾವು ನಿರುಪಾಧಿಕವಾಗಿಯೇ ತೆಗೆದುಕೊಂಡರೆ ಅದರಲ್ಲಿ ಪ್ರೇಮ ಬರುತ್ತದೆ. ನಾವು ಉಪಾಧಿರಹಿತರಾಗುವುದೆಂದರೆ ನಾಮವನ್ನು ನಾಮಕ್ಕಾಗಿಯೇ, ಅಂದರೆ ನಮ್ಮ ಕಲ್ಯಾಣಕ್ಕಾಗಿಯೇ ತೆಗೆದುಕೊಳ್ಳಬೇಕು. ಜಗತ್ತಿನ ಬೇರೆ ವಿಷಯಕ್ಕಾಗಿ ತೆಗೆದುಕೊಳ್ಳಬಾರದು. ನಾವು ಅದನ್ನು ಸಕಾಮ ಬುದ್ಧಿಯಿಂದ ತೆಗೆದುಕೊಂಡರೆ ಇಚ್ಛಿತ ಕಾರ್ಯವೂ ಆಗಲಿಕ್ಕಿಲ್ಲ, ಹಾಗೂ ನಮ್ಮ ಕಲ್ಯಾಣವೂ ಆಗುವುದಿಲ್ಲ. ಸಕಾಮ ಬುದ್ಧಿಯಿಂದ ನಾಮ ತೆಗೆದುಕೊಳ್ಳುವುದು ಎಷ್ಟು ಅನುಚಿತವಿರುತ್ತದೆ ಎಂಬುದನ್ನು ಶಬ್ದಗಳಿಂದ ಹೇಳಲು ಶಕ್ಯವಿಲ್ಲ. ಉದಾಹರಣೆಗೆ, ಸ್ತ್ರೀಯು ಅತ್ಯಂತ ಪವಿತ್ರಳಾಗಿರುತ್ತಾಳೆ, ಏಕೆಂದರೆ ದೇವ ಋಷಿ ಸಂತರಂಥ ವಿಭೂತಿಗಳು ಇವಳ ಹೊಟ್ಟೆಯಿಂದಲೇ ಹುಟ್ಟಿ ಬಂದಿರುತ್ತಾರೆ. ಕೆಲವರು ಇಂಥ ಸ್ತ್ರೀಯರನ್ನು ತೆಗೆದುಕೊಂಡು ಹೋಗಿ ಅನೈತಿಕ ವ್ಯವಹಾರ ಮಾಡಲು ಹಚ್ಚಿ ದುಡ್ಡು ಸಂಪಾದಿಸುತ್ತಾರೆ. ಇದು ಅತ್ಯಂತ ನಿಂದ್ಯ ಕಾರ್ಯವಾಗಿರುತ್ತದೆ. ಆದರೆ ಸಕಾಮ ಬುದ್ಧಿಯಿಂದ ನಾಮ ತೆಗೆದುಕೊಳ್ಳುವುದು ಇದಕ್ಕಿಂತಲೂ ಅತ್ಯಂತ ನಿಂದ್ಯ ವಿಷಯವಾಗಿರುತ್ತದೆ. ಆದ್ದರಿಂದ ನಾಮವನ್ನು ನಾಮಕ್ಕಾಗಿ ತೆಗೆದುಕೊಳ್ಳಬೇಕು. ಅದರ ಸಂಬಂಧವನ್ನು ನಮ್ಮ ಇಚ್ಛೆ ಅಪೇಕ್ಷೆಗಳೊಂದಿಗೆ ಜೋಡಿಸಬಾರದು. ನಾಮಕ್ಕಾಗಿಯೇ ನಾಮ ತೆಗೆದುಕೊಳ್ಳುವುದರಿಂದ ಮನಸ್ಸು ತಾನಾಗಿಯೇ ಅಂತರ್ಮುಖವಾಗುತ್ತದೆ. ನಾಮದ ಸಹಾಯದಿಂದ ಮನಸ್ಸನ್ನು ಅಂತರ್ಮುಖ ಮಾಡಿದರೆ ಆನಂದ ಪ್ರಾಪ್ತವಾಗುತ್ತದೆ, ಹಾಗೂ ಅದು ನಮ್ಮ ಅನುಭವಕ್ಕೆ ಬರುತ್ತದೆ. ನಾವು 3 ವಿಚಾರಗಳ ಕಡೆಗೆ ವಿಶೇಷ ಲಕ್ಷ್ಯ ವಹಿಸಬೇಕು. 1. ಆಚರಣೆಯು ಅತ್ಯಂತ ಶುದ್ಧವಾಗಿರಬೇಕು. 2. ನಾಮವನ್ನು ಎಂದೂ ಬಿಡಬಾರದು. 3. ನನ್ನನ್ನು ಸಂರಕ್ಷಿಸುವವರು ಸದ್ಗುರುಗಳು ಎಂಬ ಅರಿವನ್ನು ಜಾಗೃತವಾಗಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದಾದರೊಂದು ವಿಷಯದಲ್ಲಿ ವಿಶೇಷ ಅಭಿರುಚಿ ಇರುತ್ತದೆ. ಆ ಅಭಿರುಚಿಯಲ್ಲಿದ್ದೂ ಕೂಡ ಆಗ್ರಹದಿಂದ ನಾಮ ತೆಗೆದುಕೊಳ್ಳಬೇಕು. ಆತ್ಮಜ್ಞಾನವಾಗಬೇಕೆಂದು ಅದರ ಬೆನ್ನು ಹತ್ತಿದರೆ ಅದು ಬೇಗನೆ ಆಗುವುದಿಲ್ಲ. ಭಗವಂತನ ಕಡೆಗೆ ಲಕ್ಷ್ಯ ಕೊಟ್ಟರೆ ಅದು ತಾನಾಗಿಯೇ ಆಗುತ್ತದೆ. ಭಗವಂತನ ನಾಮ ತೆಗೆದುಕೊಳ್ಳುವುದು ಜ್ಞಾನವಾಗುವುದರ ಲಕ್ಷಣವೇ ಆಗಿರುತ್ತದೆ. ಉತ್ತಮ ವಸ್ತು ಯಾವಾಗಲೂ ಅಲ್ಪ ಪ್ರಮಾಣದಲ್ಲಿರುತ್ತದೆ. ಶ್ರೀಖಂಡದಲ್ಲಿ ಮೊಸರು ಹಾಗೂ ಸಕ್ಕರೆ ಸಾಕಷ್ಟು ಇರುತ್ತದೆ, ಆದರೆ ಕೇಶರವನ್ನು ಬಹಳ ಕಡಿಮೆ ಹಾಕಬೇಕಾಗುತ್ತದೆ. ಇದರಂತೆ ಭಗವಂತನ ನಾಮದ ಪ್ರಮಾಣವಿರುತ್ತದೆ. ಪ್ರತಿನಿತ್ಯ ಸ್ವಲ್ಪೆಯಾದರೂ ಅತ್ಯಂತ ಮನಃಪೂರ್ವಕ ಹಾಗೂ ಪ್ರತಿಫಲದ ಅಪೇಕ್ಷೆ ಇಡದೆ ನಾಮ ತೆಗೆದುಕೊಳ್ಳಬೇಕು. ಅದು ಬಹಳ ದೊಡ್ಡ ಪರಿಣಾಮವನ್ನುಂಟು ಮಾಡುತ್ತದೆ. ಇಂದಿನ ಮುಖ್ಯ ವಿಚಾರ, ನೀರು ಶರೀರದ ಜೀವನವಿದ್ದಂತೆ ನಾಮೂ ಮನಸ್ಸಿನ ಜೀವನವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.